ಇವತ್ತಿನ ವಿಷಯ ಕನ್ನಡ ವ್ಯಾಕರಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾನವ ಮನಸ್ಸಿನ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ. ಆಡಬೇಕಾದ ಮಾತುಗಳನ್ನು ನಿರ್ದಿಷ್ಟ ಲಿಪಿಯ ವ್ಯಕ್ತಪಡಿಸುವುದೇ ಬರವಣಿಗೆ. ಪದಗಳ ಸಂಬಂಧವನ್ನು ಖಚಿತವಾಗಿ ತಿಳಿಸುವುದೇ ವ್ಯಾಕರಣ. ವ್ಯಂಜನಾಕ್ಷರ ಎಂದರೇನು? ನಾವು ಯಾವ ಶಬ್ದವನ್ನು ಅಥವಾ ಅಕ್ಷರಗಳನ್ನು ಉಚ್ಚರಿಸುವಾಗ ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾಗುವ ಅಕ್ಷರವೇ ವ್ಯಂಜನಾಕ್ಷರ. ಉದಾಹರಣೆಗೆ ನೋಡುವುದಾದರೆ, ನಾನು ಶಾಲೆಗೆ ಹೋಗಿ ಬಂದೆನು. ಈ ವಾಕ್ಯದಲ್ಲಿ ನಾನು ಶಾಲೆಗೆ ಹೋಗಿ ಬಂದೆನು 4 ಅರ್ಥಪೂರ್ಣ ಪದಗಳಿವೆ. ಒಂದೊಂದು ಪದದಲ್ಲಿಯೂ ಬೇರೆ ಬೇರೆ ಅಕ್ಷರಗಳಿವೆ. ಉದಾಹರಣೆಗೆ, ನಾನು ಪದದಲ್ಲಿ ನ್, ಆ, ನ್, ಓ ಎಂಬ 4 ಅಕ್ಷರಗಳಿವೆ. ಬಂದೆನು ಪದದಲ್ಲಿ ಬ್, ಆ, ನ್, ದಿ, ಎಂ, ನ್, ಈ ಎಂಬ 7 ಅಕ್ಷರಗಳಿವೆ. ಈ 2 ಪದಗಳಲ್ಲಿ ಇರುವ ನ್, ಬ್ ಎಂಬ ಅಕ್ಷರಗಳನ್ನು ಉಚ್ಚರಿಸುವಾಗ ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾಗುತ್ತದೆ. ಅವೇ ವ್ಯಂಜನಾಕ್ಷರಗಳು. ಸ್ವರಾಕ್ಷರಗಳು ಎಂದರೆ ಏನು ಎಂಬುದನ್ನು ನೋಡುವುದಾದರೆ, ಆ ಅಕ್ಷರಗಳ ಹಿಂದೆ ಅಥವಾ ಮುಂದೆ ಆ, ಓ, ಎ ಮುಂತಾದವು ಧ್ವನ್ಯಂಗದ ಅಡೆತಡೆ ಇಲ್ಲದೆ ಉಚ್ಚರಿಸಬಹುದಾದ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎಂದು ಕರೆಯಲಾಗುತ್ತದೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳನ್ನು ನೋಡಬಹುದು. ಅವುಗಳು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಸ್ನೇಹಿತರೆ, ಸ್ವರಗಳ ಬಗ್ಗೆ ನೋಡುವುದಾದರೆ, ಸ್ವರಗಳು ಎಂದರೆ ಮಾನವನು ದಿನಾಲೂ ಅ ಆಕಾರದಿಂದ ಓ ಕಾರದವರೆಗೂ ಸ್ವತಂತ್ರವಾಗಿ ಮಾತನಾಡುವ 13 ಅಕ್ಷರಗಳೇ ಸ್ವರಗಳು. ಸ್ನೇಹಿತರೆ, ಸ್ವರಗಳಲ್ಲಿ 2 ವಿಧಗಳು. 1 ಹ್ರಸ್ವಸ್ವರ, 2 ದೀರ್ಘಸ್ವರ. ಸ್ನೇಹಿತರೆ, ಸ್ವರಗಳಲ್ಲಿ 2 ವಿಧ. ಅವುಗಳಲ್ಲಿ ಮೊದಲಿಗೆ ಹ್ರಸ್ವಸ್ವರದ ಬಗ್ಗೆ ನೋಡೋಣ. ಹ್ರಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಪದಗಳಿಗೆ ನಾವು ಹ್ರಸ್ವಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಆ, ಇ, ಓ, ಆ, ಎ, ಓ. ಈ ಪದಗಳು ಒಮ್ಮೆ ಮಾತ್ರ ಉಚ್ಚರಿಸಲ್ಪಡುತ್ತವೆ. ಸ್ನೇಹಿತರೆ, ಸ್ವರಗಳಲ್ಲಿ 2 ವಿಧ. ಅವುಗಳಲ್ಲಿ ಇನ್ನೊಂದು ದೀರ್ಘಸ್ವರದ ಬಗ್ಗೆ ನೋಡೋಣ. ದೀರ್ಘಸ್ವರ ಎಂದರೆ 2 ಮಾತ್ರ ಕಾಲದಲ್ಲಿ ಮಾತ್ರ ಅಲ್ಲದೆ ಕೆಲವೊಂದು ಬಾರಿ 3 ಬಾರಿ ಸಹ ಉಚ್ಚರಿಸಲ್ಪಡುವ ಪದಗಳಿಗೆ ನಾವು ದೀರ್ಘಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಆ, ಇ, ಓ, ಐ, ಐ, ಓ, ಐ. ಈ ಪದಗಳು ಒಮ್ಮೆ ಮಾತ್ರ ಉಚ್ಚರಿಸಲ್ಪಡುತ್ತವೆ. ಸ್ನೇಹಿತರೆ, ದೀರ್ಘಸ್ವರವು ಕೆಲವೊಮ್ಮೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಕ್ಕೆ ಉದಾಹರಣೆ ನೋಡುವುದಾದರೆ, ಅಣ್ಣ ಇಲ್ಲಿ ಬಾ, ಮಕ್ಕಳೇ ಇಲ್ಲಿ ಬನ್ನಿ, ಇಲ್ಲಿ ಎಂದು ಗುರುತಿಸಲ್ಪಟ್ಟ ಆ, ಎ ಅಕ್ಷರಗಳು 3ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟಿವೆ. 3ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಪ್ಲುತಸ್ವರದ ಸಂಕೇತವಾಗಿವೆ. ವ್ಯಂಜನಗಳು. ಸ್ನೇಹಿತರೆ, ವ್ಯಂಜನಗಳಲ್ಲಿ 2 ರೀತಿಯ ವಿಧಗಳನ್ನು ನೋಡಬಹುದು. 1 ವರ್ಗೀಯ ವ್ಯಂಜನಗಳು, 2 ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನವನ್ನು ಒಂದು ಕೋಷ್ಟಕದ ಮೂಲಕ ನೋಡೋಣ. ಸ್ನೇಹಿತರೆ, ವರ್ಗೀಯ ವ್ಯಂಜನದ ಕೋಷ್ಟಕ